ಚುಂಚಶ್ರೀ ವೇದಿಕೆಯಿಂದ ಚುಂಚಶ್ರೀ ಒಕ್ಕಲಿಗರ ಮಹಿಳಾ ವೇದಿಕೆಯಿಂದ ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ 3ನೇ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿ ಪೂಜೆ ಹಾಗೂ ಕುಂಕುಮಾರ್ಚನೆಯನ್ನು ನೆರವೇರಿಸ್ತೀವಿ. ಸಾಮೂಹಿಕ ಲಕ್ಷಾರ್ಚನೆ ಮಾಡ್ತೀವಿ. ಅದು ನಮ್ಮಲ್ಲಿ ಈ ದಿನ ವಿಶೇಷ. ಈಗ ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಪವರ್ ಶೇರಿಂಗ್ ವಿಚಾರ. ಡಿ ಕೆ ಸಿ ಎಂ ಆಗಬೇಕು ಮತ್ತು ಸಾಕಷ್ಟು ಕನಸು ಸಮುದಾಯದ ಮುಖಂಡರಲ್ಲೂ ಇತ್ತು, ನಿಮ್ಮಲ್ಲೂ ಇತ್ತು. ಆದರೆ ಸಿದ್ದರಾಮಯ್ಯ ಹೇಳಿದರೆ ನಾನೇ ಇದ್ದ ಸಿ ಎಂ ಅಂತ ಕೆಲವು ಅಡೆತಡೆಗಳು ಎದುರಾಗ್ತಾ ಇದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಸಮುದಾಯದ ಪರವಾಗಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ನಮ್ಮ ಸಮುದಾಯದಿಂದನೂ ಕೂಡ ಒಂದು ಸಿ ಎಂ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಕನಸು. ಯಾಕಂದರೆ ನಾವೆಲ್ಲ ಒಕ್ಕಲಿಗರು, ಅಂದರೆ ನಮ್ಮ ಸಮುದಾಯದವರೆಲ್ಲ ಒಕ್ಕರ್ಲಿಂದ ಕೇಳ್ಕೊತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಚಾನ್ಸ್ ಕೊಡಿ ಅಂತ. ಹಂಗಾಗಿ ಈ ಪೂಜೆಯಲ್ಲಿ ಏನು ಅಂಥ ವಿಶೇಷ ಸರ್ಗೋಸ್ಕರ ಇಲ್ಲದೇ ಇದ್ರೂ ಕೂಡ ನಮ್ಮ ಸಮುದಾಯದ ಪರವಾಗಿ ಕೂಡ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಚುಂಚಶ್ರೀ ವೇದಿಕೆಯಿಂದ 7 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ನಾವು ವೇದಿಕೆಗೆ ಒಕ್ಕಲಿಗ ಇಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಕುಂಕುಮಾರ್ಚನೆ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.